ಸಿಎಂ ಕುರ್ಚಿಗೆ ಮತ್ತೆ ಟವಲ್ ಹಾಕಿದ ಡಿಸಿಎಂ ಡಿಕೆ ಶಿವಕುಮಾರ್. ನಾನು ಯಾವತ್ತೂ ಐ ಆಮ್ ಆಲ್ವೇಸ್ ಲಾಯಲ್ ಟು ದಿ ಚೇರ್, ಐ ಆಮ್ ಲಾಯಲ್ ಟು ದಿ ಪಾರ್ಟಿ. ಖಾಸಗಿ ಸುದ್ದಿವಾಹಿನಿಯ ಸಂದರ್ಶನದಲ್ಲಿ ಡಿಕೆ ಪವರ್ ಶೇರಿಂಗ್ ಮಾತು. ಆಯ್ತು, ನಮ್ಮ ಚೀಫ್ ಮಿನಿಸ್ಟರ್ ಹೇಳಿದ್ಮೇಲೆ ಅವ್ರು ಹೇಳಿದ್ದೆ ಫೈನಲ್. ಡಿಕೆ ಶಿವಕುಮಾರ್ ಹೇಳಿಕೆಗೆ ಸಿಎಂ ಸಿದ್ದರಾಮಯ್ಯ ತಿರುಗೇಟು. ಹೈಕಮಾಂಡ್ ಏನ್ ತೀರ್ಮಾನ ಮಾಡ್ತಾರೆ, ಯಾವುದೇ ಒಪ್ಪಂದ ಆಗಿಲ್ಲ ಎಂದ ಸಿಎಂ ಸಿದ್ದರಾಮಯ್ಯ. ನೋಡಪ್ಪ, ಯಾವ ಒಪ್ಪಂದನೂ ಆಗಿಲ್ಲ. ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ, ಇದು ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ರಾಜ್ಯ ರಾಜಕೀಯದಲ್ಲಿ ಬಿಜೆಪಿಯ ಬಣ ರಾಜಕೀಯ ಬೀದಿಗೆ ಬಿದ್ದಿದೆ. ಹೈಕಮಾಂಡ್ ಅಂಗಳದಲ್ಲಿ ಬಿಜೆಪಿಯ ವಿಜೇಂದ್ರ ವರ್ಸಸ್ ಯತ್ನಾಳ್ ಅನ್ನುವಂಥ ಒಂದು ಕಿತ್ತಾಟ ಹೈಕಮಾಂಡ್ ಅಂಗಳ ತಲುಪಿದೆ. ಈ ಒಂದು ಕಿತ್ತಾಟದ ನಡುವೆ ಕಾಂಗ್ರೆಸ್ನಲ್ಲಿ ಕೂಡ ಏನು ಬಣ ರಾಜಕೀಯ ಇದೆಯಾ ಅನ್ನೋದು ಕೂಡ ಇಲ್ಲಿ ಬಹಳ ಚರ್ಚೆಗೆ ಕಾರಣವಾಗ್ತಾ ಇದೆ. ಕಾಂಗ್ರೆಸ್ನ ಶೀತಲ ಸಮರ ಇವತ್ತು ತೆರೆಗೆ ಬಿದ್ದಿರುವಂಥದ್ದು. ಕಾಂಗ್ರೆಸ್ ರಾಜ್ಯದಲ್ಲಿ ಆಡಳಿತಕ್ಕೆ ಬಂದು 2 ವರ್ಷ ಕೂಡ ಇನ್ನೂ ಪೂರೈಸಿಲ್ಲ. 17 ತಿಂಗಳ ಅಧಿಕಾರ ಅವಧಿಯನ್ನು ಸಿಎಂ ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿ ಈ ಒಂದು ಆಡಳಿತವನ್ನು ನಡೆಸ್ತಿದ್ದಾರೆ. ಇದರ ನಡುವೆ ನಡೆದಂಥ ಈ ಒಂದು ಉಪಚುನಾವಣೆ, 3 ಉಪಚುನಾವಣೆಗಳನ್ನು ಗೆಲ್ಲುವ ಮೂಲಕ ಕಾಂಗ್ರೆಸ್ಗೆ ಮತ್ತಷ್ಟು ಶಕ್ತಿ ಬಂದಂತಾದರೆ, ಇತ್ತ ಅದೇ ಗೆಲುವು ಸಿಎಂ ಮತ್ತು ಡಿಸಿಎಂ ನಡುವೆ ಕಿತ್ತಾಟಕ್ಕೆ ಕಾರಣ ಆಗ್ತಾ ಇದೆಯಾ? ಸಿಎಂ ಸಿದ್ದರಾಮಯ್ಯ ಅವರು 2.5 ವರ್ಷದ ನಂತರ ಕುರ್ಚಿಯನ್ನು ಬಿಟ್ಟುಕೊಡಬೇಕು, ಡಿಸಿಎಂ ಡಿಕೆ ಶಿವಕುಮಾರ್ ಮತ್ತೆ ಸಿಎಂ ಆಗಬೇಕು ಅನ್ನುವಂಥ ಒಂದು ಒಪ್ಪಂದ ಆಗಿದೆ ಅನ್ನೋ ಮಾತನ್ನು ಡೇ 1 ಕೂಡ ಕಾಂಗ್ರೆಸ್ ನಾಯಕರಲ್ಲಿ ಕೇಳಿ ಬರ್ತಾ ಇತ್ತು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಖಾಸಗಿ ಸುದ್ದಿವಾಹಿನಿಗೆ ನೀಡಿದಂಥ ಸಂದರ್ಶನದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಪವರ್ ಶೇರಿಂಗ್ ಬಗ್ಗೆ ಮಾತಾಡಿದರು. ಪವರ್ ಶೇರಿಂಗ್ ಬಗ್ಗೆ ಮಾತಾಡಿದ್ದ ಡಿಕೆ ಶಿವಕುಮಾರ್, ರಾಹುಲ್ ಗಾಂಧಿ ಕುಟುಂಬದ ಮೇಲೆ ನನಗೆ ಬಹಳಷ್ಟು ಪ್ರೀತಿ ಇದೆ, ಅವರ ಕೊಟ್ಟಂಥ ಕೆಲಸಗಳನ್ನು ನಾನು ನಿಷ್ಠೆಯಿಂದ ಮಾಡಿದ್ದೇನೆ, ಅವರ ಕೊಟ್ಟ ಟಾಸ್ಕ್ಗಳನ್ನು ಎಲ್ಲವೂ ಕೂಡ ನಿಭಾಯಿಸಿದ್ದೇನೆ, ಅವರು ಯಾವಾಗ ನನಗೆ ಗಿಫ್ಟ್ ಆಗಿ ಕೊಡ್ತಾರೆ ಅನ್ನುವಂಥದ್ದು ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಆ ಸಂದರ್ಶನದಲ್ಲಿ ಎಳೆಯಾಗಿ ಬಿಚ್ಚಿಟ್ಟಿದ್ರು. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ಇವತ್ತು ರಿಯಾಕ್ಟ್ ಮಾಡಿದ್ದಾರೆ. ಹೈಕಮಾಂಡ್ ಡಿಸಿಎಂ ಡಿಕೆ ಶಿವಕುಮಾರ್ ಸಿಎಂ ಸಿದ್ದರಾಮಯ್ಯ ನಡುವೆ ಯಾವುದೇ ಒಪ್ಪಂದ ಆಗಿಲ್ಲ ಅಂತ ನೇರವಾಗಿ ಹೇಳಿಕೆಯನ್ನು ನೀಡಿದ್ದಾರೆ. ಹೈಕಮಾಂಡ್ ಯಾವ ತೀರ್ಮಾನವನ್ನು ತೆಗೆದುಕೊಳ್ಳುತ್ತೆ ಅದಕ್ಕೆ ನಾವು ಫೈನಲ್ ಆಗಿರ್ತೇವೆ ಅನ್ನುವಂಥ ಮಾತನ್ನು ಕೂಡ ಸಿಎಂ ಸಿದ್ದರಾಮಯ್ಯ ಹೇಳಿರುವಂಥದ್ದು. ಇತ್ತ ಇದೇ ಒಂದು ಮಾತಿಗೆ ಸಿಎಂ ಸಿದ್ದರಾಮಯ್ಯ ಅವರ ಹೇಳಿಕೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಏನಂತಂದರೆ, ಡಿಸಿಎಂ ಡಿಕೆ ಶಿವಕುಮಾರ್ ಹೈಕಮಾಂಡ್ ಏನು ಹೇಳುತ್ತೆ ಅದನ್ನು ನಾವು ಕೇಳ್ತೀವಿ, ಸಿಎಂ ಸಿದ್ದರಾಮಯ್ಯ ಅವರು ಏನು ಹೇಳ್ತಾರೆ ಅದೇ ಫೈನಲ್, ಆ ವಿಚಾರ ಇಲ್ಲಿಗೆ ಮುಗಿಸಿ ಬಿಡೋಣ ಅನ್ನುವಂಥ ನಿಟ್ಟಿನಲ್ಲಿ ಬಂದಿರುವಂಥದ್ದು. ಅದರ ಜೊತೆಗೆ ಐ ಆಮ್ ಆಲ್ವೇಸ್ ಲಾಯಲ್ ಟು ಪಾರ್ಟಿ, ಐ ಆಮ್ ಆಲ್ವೇಸ್ ಲಾಯಲ್ ಟು ಚೇರ್ ಅನ್ನುವಂಥ ಮಾತನ್ನು ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಈ ಒಂದು ಹೇಳಿಕೆ ಸಿಎಂ ಕುರ್ಚಿಯ ಫೈಟ್ಗೆ ನಾಂದಿ ಹಾಡಿದೆ. ಸಿಎಂ ಸಿದ್ದರಾಮಯ್ಯ ಅವರು ಈ ಒಂದು ಮೂಡಾ ಕೇಸಿನಲ್ಲಿ ತನಿಖೆಯನ್ನು ಎದುರಿಸ್ತಿದ್ದಾರೆ. ಮೂಡಾ ಕೇಸಿನಲ್ಲಿ ಸಿಎಂ ಸಿದ್ದರಾಮಯ್ಯ ಒಂದು ವೇಳೆ ರಾಜೀನಾಮೆ ನೀಡಬೇಕಾದ್ರೆ, ಅನಿವಾರ್ಯತೆ ಸೃಷ್ಟಿ ಆದರೆ ಸಿಎಂ ಸಿದ್ದರಾಮಯ್ಯ ಅವರ ನಂತರ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗಬೇಕು ಅಂತ ಕನಸನ್ನು ಕಾಣ್ತಿದ್ದಾರೆ. ಅಲ್ಲದೆ ಸಿಎಂ ರೇಸ್ನಲ್ಲಿ ಕೆಲವೊಂದಿಷ್ಟು ನಾಯಕರು ಕೈಪಡೆ ಈಗಾಗಲೇ ಹೈಕಮಾಂಡ್ ನಾಯಕರನ್ನ ಕೂಡ ಇಲ್ಲಿ ಭೇಟಿಯನ್ನು ಮಾಡಿರುವಂಥದ್ದು. ಯಾಕಂದರೆ ಜಿ ಪರಮೇಶ್ವರ್, ಸತೀಶ್ ಜಾರಕಿಹೊಳಿ, ಎಂ ಬಿ ಪಾಟೀಲ್, ಡಿಕೆ ಶಿವಕುಮಾರ್ ಸೇರಿದಂತೆ ಹಲವು ನಾಯಕರು ನನ್ನನ್ನು ಮುಖ್ಯಮಂತ್ರಿ ಮಾಡಬೇಕು ಅನ್ನುವಂಥ ಬೇಡಿಕೆಯನ್ನು ಹೈಕಮಾಂಡ್ ಮಟ್ಟದಲ್ಲಿ ಇಟ್ಟಿರುವಂಥದ್ದು. ಅದರ ಜೊತೆಗೆ ಅದರ ಲಾಬಿಯನ್ನು ಕೂಡ ಈಗಾಗಲೇ ನಡೆಸಿರುವಂಥದ್ದು. ಸತೀಶ್ ಜಾರಕಿಹೊಳಿ, ಎಂ ಬಿ ಪಾಟೀಲ್ ಮತ್ತು ಜಿ ಪರಮೇಶ್ವರ್, ಡಿಕೆ ಶಿವಕುಮಾರ್ ಅವರು ಹೈಕಮಾಂಡ್ ನಾಯಕರ ಸಂಪರ್ಕದಲ್ಲಿದ್ದಾರೆ. ರಾಜ್ಯದಲ್ಲಿ ಒಂದು ವೇಳೆ ಏನಾದರೂ ಸಿಎಂ ಸ್ಥಾನ ಬದಲಾವಣೆ ಆದರೆ ನಮ್ಮನ್ನು ಪರಿಗಣಿಸಬೇಕು ಅನ್ನುವ ನಿಟ್ಟಿನಲ್ಲಿ ಕೂಡ ಬೇಡಿಕೆಗಳನ್ನು ಇಡ್ತಿರುವಂಥದ್ದು. ಹೀಗಾಗಿ ಸಿಎಂ ಸಿದ್ದರಾಮಯ್ಯ ಅವರು ನೀಡಿರುವಂಥ ಹೇಳಿಕೆ, ಡಿಸಿಎಂ ಹೇಳಿರುವಂಥ ಹೇಳಿಕೆ ಎಲ್ಲವನ್ನು ಕೂಡ ತಾಳೆ ಹಾಕಿ ನೋಡೋದಾದರೆ ಕಾಂಗ್ರೆಸ್ನಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನೋದು ಇಲ್ಲಿ ಬೆಳಕಿಗೆ ಬರ್ತಾ ಇದೆ. ಒಂದು ಕಡೆ ಕಾಂಗ್ರೆಸ್ನ ಒಂದು ಸಮಾವೇಶಕ್ಕೆ ಜನ ಕಲ್ಯಾಣ ಸಮಾವೇಶ ಅಂತ ಹೆಸರನ್ನ ಇಡಲಾಗ್ತಾ ಇದೆ. ಅದರ ಜೊತೆಗೆ ಸಂಪುಟ ಪುನರ್ರಚನೆಯ ವಿಚಾರ ಕೂಡ ಬಹಳಷ್ಟು ಚರ್ಚೆ ಆಗಿತ್ತು. ಇದೀಗ ಒಳ ಒಪ್ಪಂದದ ವಿಚಾರಕ್ಕೆ ಕೂಡ ಈಗ ಬೆಳಕಿಗೆ ಬರ್ತಾ ಇರುವಂಥದ್ದು. ಒಳ ಒಪ್ಪಂದದ ವಿಚಾರವನ್ನು ಸಿಎಂ ನೇರವಾಗಿ ತಿರಸ್ಕಾರ ಮಾಡಿದ್ದಲ್ಲದೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ತಿರುಗೇಟು ನೀಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಸಿಎಂ ಆಗ್ತಾರಾ, ಸಿಎಂ ಸಿದ್ದರಾಮಯ್ಯ ಅವರೇ 3.5 ವರ್ಷ ಅಧಿಕಾರವನ್ನು ಪೂರೈಸ್ತಾರಾ, ಮೂಡಾ ಕೇಸಿನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಯಾವ ರೀತಿ ತನಿಖೆ ಆಗುತ್ತೆ, ತನಿಖೆ ಬಂದ ನಂತರ ಅವ್ರ ಮೇಲೆ ಯಾವ ರೀತಿಯ ಕ್ರಮಗಳನ್ನು ಕೈಗೊಳ್ಳಲಾಗುತ್ತೆ, ಹೀಗೆ 10 ಹಲವು ಚರ್ಚೆಗಳು ಈ ಒಂದು ರಾಜ್ಯ ರಾಜಕೀಯದ ಅಂಗಳದಲ್ಲಿದ್ದಾವೆ. ಈ ಹೇಳಿಕೆಗಳು ಮುಂದೆ ಯಾವ ರೀತಿಯ ಬದಲಾವಣೆಗೆ ಕಾರಣ ಆಗ್ತವೆ ಅನ್ನೋದನ್ನು ಕಾದು ನೋಡೋಣ. ಕ್ಯಾಮ್ರಾ ಪರ್ಸನ್ ಗಿರಿಬಾಬು ಜೊತೆ ದುರ್ಗೇಶ್ ನಾಯಕ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.